ನೀವು ತುಂಬ ತಿಂಗಳುಗಳಿಂದ ವರ್ಷಗಳಿಂದ ಮ್ಯಾನಿಫೆಸ್ಟಿಂಗ್ ಟೆಕ್ನಿಕ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಏನು ಮಾಡಿದ್ರೂ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಆಗ್ತಾ ಇಲ್ವಾ? ಹಾಗಾದ್ರೆ ಯೂನಿವರ್ಸಿಗೆ ಬರೀ ನೀವು ಹೇಳಿದ್ದೆಲ್ಲ ಕೇಳಿಸ್ತಾ ಇಲ್ಲ ಅಂತಲ್ಲ. ಈ 7 ತಪ್ಪುಗಳಲ್ಲಿ ಯಾವುದಾದ್ರೂ ಒಂದು ತಪ್ಪುಗಳನ್ನ ಮಾಡ್ತಾ ಇರ್ಬೋದು ನೀವು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆ 7 ತಪ್ಪುಗಳು ಏನೇನು ಮಾಡ್ತಾ ಇದ್ದೀವಿ ನಾವು, ಅದಕ್ಕೆ ಪರಿಹಾರಗಳು ಏನೇನು ಅಂತ ಎಂಡ್ ತನಕ ವಿಡಿಯೋನ ನೋಡಿ. ಯಾರಿಗ್ ಗೊತ್ತಲ್ವಾ, ಲಾಸ್ಟ್ ಅಲ್ಲಿ ಇರೋ ತಪ್ಪುಗಳನ್ನೇ ನೀವು ಮಾಡ್ತಾ ಇರ್ಬೋದು. ಮೊದಲನೇ ತಪ್ಪೇನು ಅಂತಂದ್ರೆ, ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಭಯದಿಂದ, ಆದ್ರೆ ಒಂದು ನಂಬಿಕೆಯಿಂದ ಅಲ್ಲ. ಸೊ ಇದಕ್ಕೆ ಒಂದು ಸ್ವಿಚ್ ಇಟ್ಕೊಳ್ಳಿ, ಆನ್ ಅಂಡ್ ಆಫ್ ಬಟನ್ ಇರುತ್ತಲ್ಲ ಆ ತರ. ಯಾವಾಗಾದ್ರೂ ನಿಮ್ ಮನ್ಸಲ್ಲಿ ಬಂತು ಅಯ್ಯೋ ಇದೆಲ್ಲ ಆಗದೆ ಹೋದ್ರೆ ಅಂತ, ತಕ್ಷಣ ಸ್ವಿಚ್ ಆಫ್ ಮಾಡ್ಬಿಡಿ. ಅವಾಗ ಮನ್ಸಲ್ಲಿ ಅನ್ಕೊಳ್ಳಿ, ನಾನ್ ಅನ್ಕೊಂಡಿದ್ದಕ್ಕಿಂತನೂ ಬೆಸ್ಟೆಸ್ಟ್ ಆಗಿ ಮ್ಯಾನಿಫೆಸ್ಟ್ ಆಗಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ. ಇದನ್ನ 11 ಸಲ ನೀವು ರಿಪೀಟ್ ಮಾಡ್ಬೇಕು ಫುಲ್ ನಂಬಿಕೆಯಿಂದ. ಎರಡನೇ ತಪ್ಪು ಏನು ಅಂತಂದ್ರೆ, ಯಾವಾಗ್ಲೂ ಚೆಕ್ ಮಾಡ್ತಾ ಇರೋದು. ಅಯ್ಯೋ ಆಯ್ತಾ, ಅಯ್ಯೋ ಏನಾದ್ರು ಸೈನ್ ತೋರಿಸ್ತಾ ಯೂನಿವರ್ಸು, ಅಯ್ಯೋ ಇವತ್ ಬರ್ತಾ ಇದೆಯಾ, ನಾಳೆ ಆಗತ್ತಾ ಅಂತ ಅಂದ್ಬಿಟ್ಟು ಫುಲ್ಲು ಚೆಕ್ ಮಾಡ್ತಾನೆ ಇರೋದು. ಯಾವಾಗ್ಲೂ ಏನಾದ್ರೂ ಒಂದು ಬೀಜ ಹಾಕ್ಬಿಟ್ಟು ನಾವು ದಿನ ಅದನ್ನ ಕೆದಕಿ ನೋಡ್ತಾ ಇದ್ರೆ ಆ ಬೀಜಕ್ಕೆ ಬೆಳೆಯಕ್ಕಾದ್ರೂ ಹೇಗೆ ಸಾಧ್ಯ ಇದೆ? ಸೊ ಅದೇ ತರಾನೇ ನೀವು ಏನಾದ್ರೂ ಒಂದು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅದನ್ನ ಒಂದು ಆರ್ಡರ್ ಪ್ಲೇಸ್ ಮಾಡ್ಬಿಟ್ಟಿದ್ದೀರಾ ಯೂನಿವರ್ಸ್ ಅಲ್ಲಿ ಅಂತಂದ್ರೆ, ಸೊ ನೀವು ಅದ್ರ ಬಗ್ಗೆ ಲೆಟ್ ಗೋ ಮಾಡ್ಬೇಕು. ಸೊ ನೀವೇ ಏನ್ ಅನ್ಕೊಂಡಿದ್ದೀರಾ ಆ ಆಸೆನ ಒಂದು ಪೇಪರ್ ಅಲ್ಲಿ ಬರೀರಿ. ಬರೆದ್ಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಯಾವ್ದಾದ್ರೂ ಒಂದು ಬುಕ್ ಅಲ್ಲಿ, ಅಥವಾ ನೀವೇನಾದ್ರು ವಿಶ್ ಬಾಕ್ಸ್ ಮಾಡಿದೀರಾ ಅಂತಂದ್ರೆ ಆ ವಿಶ್ ಬಾಕ್ಸ್ ಅಲ್ಲಿ. ಸೊ ವಿಶ್ ಬಾಕ್ಸ್ ಮಾಡೋದು ಹೇಗೆ ಅನ್ನೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಇದೆ. ಇಷ್ಟ ಇತ್ತು ಅಂತಂದ್ರೆ ನೀವು ವಾಚ್ ಮಾಡ್ಬೋದು ಅದನ್ನ. ಸೊ ಆ ವಿಶ್ ಬಾಕ್ಸ್ ಅಲ್ಲಿ ನಿಮ್ಮ ಆಸೆಗಳನ್ನ ಹಾಕ್ಬಿಟ್ಟು, ನಾನು ಯೂನಿವರ್ಸಿಗೆ ಆರ್ಡರ್ನ ಪ್ಲೇಸ್ ಮಾಡ್ಬಿಟ್ಟಿದೀನಿ, ಇನ್ನೇನು ಡೆಲಿವರಿ ಬಂದೇ ಬಿಡತ್ತೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಡಿ ಅಷ್ಟೇ. ಸೊ ಅದ್ರ ಬಗ್ಗೆ ಇನ್ನ ಏನು ಥಿಂಕ್ ಮಾಡಕ್ ಹೋಗ್ಬೇಡಿ. ಯೂನಿವರ್ಸು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಪ್ಲೇಸ್ ಅಲ್ಲಿ ಕರೆಕ್ಟ್ ಆಗಿರೋ ರೀತಿನಲ್ಲಿ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನ ತಂದು ಕೊಡೋ ಜವಾಬ್ದಾರಿ ಯೂನಿವರ್ಸ್. ಆಮೇಲಿಂದ ಮನ್ಸಲ್ಲಿ ನನಗಿದು ಅರ್ಹತೆನೇ ಇಲ್ಲ, ನಾನು ಇದಕ್ಕೆ ಯೋಗ್ಯನೇ ಅಲ್ಲ ಅಂತ ಅನ್ಕೊಳ್ತಾ ಇರೋದು, ಅದು ಒಂದು ದೊಡ್ಡ ಮಿಸ್ಟೇಕು. ಸೊ ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಮಿರರ್ ಟೆಕ್ನಿಕ್ ಸೂಪರ್ ಅಂಡ್ ಈಸಿ ಅಂಡ್ ಎಫರ್ಟ್ಲೆಸ್ ಆಗಿರುವಂಥದ್ದು. ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ. ದಿನಾ ಬೆಳಗ್ಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಆಮೇಲಿಂದ ನೀವು ಹೇಳ್ಬೇಕು, ನಾನು ಪ್ರೀತಿಗೆ, ಅಬಂಡೆನ್ಸ್ಗೆ, ಐಶ್ವರ್ಯಕ್ಕೆ, ಸಕ್ಸಸ್ಗೆ, ಯಾವುದೆಲ್ಲ ಒಳ್ಳೆ ವಿಷಯಗಳಿದೋ ಅದೆಲ್ಲದಕ್ಕೂ ನಾನು ಅರ್ಹನು, ನಾನು ಯೋಗ್ಯನು ಅಂತ 3 ಸಲ ರಿಪೀಟ್ ಮಾಡಬೇಕು. ಯಾವಾಗ ನಿಮಗೆ ಮನ್ಸಿಗೆ ಬರುತ್ತೋ ಆವಾಗೆಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಇಷ್ಟನ್ನ ನೀವು 3 ಸಲ ರಿಪೀಟ್ ಮಾಡಿ. 3 ನಂಬರ್ಗೆ ತುಂಬಾ ಪವರ್ಫುಲ್ ಆಗಿರುವಂತ ಎನರ್ಜಿ ಇದೆ. ಆ ನಂಬರ್ ಎನರ್ಜಿನ ಕೂಡ ನಾವು ಯೂಟಿಲೈಸ್ ಮಾಡ್ಕೊಳ್ತೀವಿ ಇಲ್ಲಿ. ಆಮೇಲೆ ನೆಗೆಟಿವ್ ಸೆಲ್ಫ್ ಟಾಕ್. ನಿಮಗ್ ನೀವು ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡೋದು. ನಮ್ಮಂತವ್ರಿಗೆಲ್ಲ ಎಲ್ಲಪ್ಪ ಬರುತ್ತೆ ಇವೆಲ್ಲನೂ, ಎಲ್ಲ ಲಕ್ಕಿ ಆಗಿರೋರ್ಗೆ ಬರುತ್ತೆ, ನಾನು ಯಾವಾಗ್ಲೂ ಅನ್ಲಕ್ಕಿನೇ, ನನ್ನ ಜೀವನದಲ್ಲಿ ಹೀಗೇನೆ ನಡೆಯೋದು. ಸೊ ಈ ತರ ಎಲ್ಲ ನೆಗೆಟಿವ್ ಆಗಿ ಏನಾದ್ರು ನಿಮ್ ಬಗ್ಗೆ ನೀವು ಮಾತಾಡ್ಕೊಳ್ತಿದ್ದೀರಾ ಅಂತಂದ್ರೆ ಫಸ್ಟ್ ಸ್ಟಾಪ್ ಮಾಡಿ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಸೊ ಈ ತರ ನಿಮ್ ಮನ್ಸಲ್ಲಿ ಏನಾದ್ರೂ ಒಂದು ನೆಗೆಟಿವ್ ಆಗಿರೋ ಅಂತ ಒಂದು ಸೆಲ್ಫ್ ಟಾಕ್ ಬಂದಿದ ತಕ್ಷಣನೇ ಒಂದು ನೋಟ್ ಬುಕ್ ಇಟ್ಕೊಳ್ಬಹುದು. ಇಲ್ಲ ಅಂತಂದ್ರೆ ನಿಮ್ ಫೋನಲ್ಲಿ ಕೂಡ ಬರೀಬಹುದು. ಏನ್ ನೆಗೆಟಿವ್ ಥಾಟ್ ಬಂತು ಆಯ್ತಾ, ಅದಕ್ಕೆ ರೀಪ್ಲೇಸ್ ಆಗುವಂಥದ್ದು ಒಂದು ಪಾಸಿಟಿವ್ ಥಾಟ್, ಇನ್ನ ಪವರ್ಫುಲ್ ಆಗಿರುವಂಥದ್ದು. ಅಯ್ಯೋ ನಾನಂತೂ ತುಂಬಾ ಅನ್ಲಕ್ಕಿ ಅಂತ ಅನ್ಕೊಳ್ಳೋದಾದ್ರೆ ನೀವು, ನಾನ್ ಎಲ್ಲರಿಗಿಂತ ಬೆಸ್ಟೆಸ್ಟ್ ಲಕ್ಕಿಯಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಸೊ ದಿನಕ್ಕೆ ಒಂದು 5 ಥಾಟ್ಸ್ ಗಳು ಯಾವ್ದಿರತ್ತೆ ನಿಮ್ ಬಗ್ಗೆ ನೀವು ಸೆಲ್ಫ್ ಟಾಕ್ ಮಾಡ್ತಾ ಇರೋದು, ಅದನ್ನ ಬರ್ದು ಅದಕ್ಕೆ ಒಂದು ರೀಪ್ಲೇಸ್ಮೆಂಟ್ ಆಗುವಂತ ಪವರ್ಫುಲ್ ಆಗಿರುವಂತ ಒಂದು ಸೆಂಟೆನ್ಸ್ ನ ಬರಿಬೇಕು. 5ನೇದು, ಏನು ಇನ್ಸ್ಪೈರ್ಡ್ ಆಕ್ಷನ್ ತಗೊಳ್ದೆ ಇರೋದು. ಯಾಕಂದ್ರೆ ಯೂನಿವರ್ಸ್ ಸೈನ್ಸ್ ತೋರಿಸಿದಾಗ ನಾವು ಅದಕ್ಕೆ ಬೇಕಾಗುವಂತ ಆಕ್ಷನ್ಗಳು ತಗೊಳ್ಬೇಕು. 1 ಮಿನಿಟ್ ಆಕ್ಷನ್ ತಗೊಂಡ್ರು ಸಾಕು. 1 ಮಿನಿಟ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇದೆ ನೋಡಿ, ಅದರಲ್ಲಿ 1 ಮಿನಿಟ್ ಅಲ್ಲಿ ಆಗುವಂತ ಸುಮಾರು ಟೆಕ್ನಿಕ್ಸ್ ಗಳಿದೆ, ಯೂಸ್ ಮಾಡ್ಕೊಳ್ಬಹುದು ನೀವು ಅದನ್ನ. ಸೊ 1 ಮಿನಿಟ್ಗೆ ಒಂದು ಆಕ್ಷನ್ ತಗೊಳ್ಬೇಕು ನೀವು. ಒಂದು ಬೋಲ್ಡ್ ಆಗಿರುವಂತ ಸ್ಟೆಪ್ ತಗೊಂಡಾಗ ನೀವು ನಿಮ್ಮ ಜೀವನನೇ ನೀವು ಚೇಂಜ್ ಮಾಡ್ಬೋದು. ಸೊ ದಿನಾ ಬೆಳಗ್ಗೆ ಎದ್ದಾಗ ಕೇಳ್ಕೊಳ್ಳಿ, ಯಾವ 1 ಆಕ್ಷನ್ ತಗೊಂಡ್ರೆ
ನಾನು ನನ್ನ ಡ್ರೀಮ್ ಲೈಫಿಗೆ ಹತ್ರಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತೀನಿ ಅಂತ. ಆ ಆಕ್ಷನ್ ಅನ್ನ ಅವತ್ತಿನ ದಿನ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಅದನ್ನ ಮಾಡ್ಬೋದು. 5 minutes ಆಗತ್ತೆ ಅಷ್ಟೇನೆ ಇದು ನಿಮ್ಗೆ. ಆಮೇಲೆ 6ನೇ ಮಿಸ್ಟೇಕ್ ಏನು ಅಂತಂದ್ರೆ ಕ್ಲಾರಿಟಿನೇ ಇಲ್ಲದೆ ಇರೋದು. ಇವತ್ತಿನ ದಿನ ನನ್ಗೆ 1 ಲಕ್ಷ ರೂಪಾಯಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ನಾಳೆ ದಿನ ನಾನು ಒಂದು ಮನೆ ತಗೊಂಡಿದ್ರೆ ಚೆನ್ನಾಗಿರೋದಲ್ವಾ, 1 ಬೆಡ್ರೂಮ್ ಹೌಸ್ ಇದ್ರೆ ಸಾಕು. ನಾಡದಿನ ದಿನ ಅಯ್ಯೋ 2 ಬೆಡ್ರೂಮ್ ಹೌಸ್ ಬೇಕಲ್ವಾ. ಸೊ ಹೀಗೆ ದಿನ ಚೇಂಜ್ ಮಾಡ್ತಾ ಇರೋದು. ಸೊ ಒಂದು ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ನಂಗೊಂದು ಮಸಾಲೆ ದೋಸೆ ಕೊಡಿ ಅಂತ ಕೇಳ್ಬಿಟ್ಟು ಇನ್ನೊಂದು 2 ನಿಮಿಷಕ್ಕೇನೆ ಮಸಾಲೆ ದೋಸೆ ಬೇಡ ಇಡ್ಲಿ ಕೊಡಿ ಅಂತ, ಇನ್ನೊಂದು 2 ನಿಮಿಷಕ್ಕೇನೆ ಇಡ್ಲಿ ಬೇಡ ಇನ್ನೊಂದೇನೋ ಕೊಡಿ ಅಂತ ಹೇಳ್ತಾ ಇದ್ರೆ ನಿಮಗೆ ಯಾವತ್ತು ನೀವು ಏನ್ ತಿಂಡಿ ಆರ್ಡರ್ ಮಾಡಿದೀರಾ ಅದು ಖಂಡಿತ ಬರೋದೇ ಇಲ್ಲ. ಸೊ ಅದರಿಂದ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್. ಸೊ ಇದಕ್ಕೆ ಪರಿಹಾರ ಏನು ಅಂತಂದ್ರೆ 5 ನಿಮಿಷ ಒಂದು ಯಾವ್ದಾದ್ರೂ ಬುಕ್ ತಗೊಳ್ಳಿ. ಆ ಬುಕ್ ನಲ್ಲಿ ನೀವು ಆಲ್ರೆಡಿ ನಿಮ್ಮ ಡ್ರೀಮ್ ಲೈಫ್ ಅಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ ಅಂತಂದ್ರೆ ಹೇಗಿರತ್ತೆ ನಿಮ್ಮ ಜೀವನ ಅದನ್ನ ಡೀಟೇಲ್ ಆಗಿ ಬರಿಬೇಕು. ಹೇಗಿರತ್ತೆ ನಿಮ್ಮ ದಿನಚರಿ, ಹೇಗೆ ಫೀಲ್ ಮಾಡ್ತೀರಾ ನೀವು, ಯಾರಿದ್ದಾರೆ ನಿಮ್ ಜೊತೆಗೆ, ಯಾವ್ದಕ್ಕೋಸ್ಕರ ನೀವು ಗ್ರೇಟ್ಫುಲ್ ಆಗಿದ್ದೀರಾ. ಸೊ ಎಷ್ಟು ಡೀಟೇಲ್ ಆಗಿ ಎಷ್ಟು ಕ್ಲಿಯರ್ ಆಗಿ ನೀವು ಬರಿತೀರಾ ಅಷ್ಟು ನಿಮ್ಮ ಮೈಂಡ್ಗೆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಸೊ ಆಗ ನೀವು ಈಸಿಯಾಗಿ ನಿಮ್ಮ ಡ್ರೀಮ್ ಲೈಫ್ ನ ಮ್ಯಾನಿಫೆಸ್ಟ್ ಮಾಡ್ಬೋದು. ಇನ್ನೇನು ನಿಮ್ಮ ಡ್ರೀಮ್ಸ್ ನಿಮ್ಮ ಗೋಲ್ಸ್ ರೀಚ್ ಆಗ್ತಿದ್ದೀರಾ ಅನ್ನೋವಾಗ ಬಿಟ್ಬಿಡೋದು, ಅಯ್ಯೋ ಇದೆಲ್ಲ ಏನು ವರ್ಕೇ ಆಗಲ್ಲ ಅಂತ ಅಂದ್ಬಿಟ್ಟು ಇಷ್ಟು ಕ್ಲೋಸ್ ಇರ್ತೀರಾ ನೀವು ನಿಮ್ಮ ಆಸೆಗಳನ್ನ ಮ್ಯಾನಿಫೆಸ್ಟ್ ಮಾಡೋದ್ರಲ್ಲಿ. ಅಯ್ಯೋ ಇದೇನು ಆಗಲ್ಲ ಅಂದಿದ ತಕ್ಷಣ ಆ ಯೂನಿವರ್ಸ್ ಹೇಳುತ್ತೆ ಓಕೆಪ್ಪ ಇದೇನು ಆಗಲ್ಲ ಬೇಡ ಬಿಡು ಅಂತ ಹೇಳ್ಬಿಡುತ್ತೆ. ಸೊ ಅದರಿಂದ ಆ ತಪ್ಪನ್ನ ಖಂಡಿತವಾಗ್ಲೂ ಮಾಡಕ್ ಹೋಗ್ಬೇಡಿ ಯಾರು. 10 ವರ್ಷ ಆಗ್ಲಿ 20 ವರ್ಷ ಆಗ್ಲಿ 30 ವರ್ಷ ಆಗ್ಲಿ ನಿಮ್ಮ ಡ್ರೀಮ್ ಅನ್ನ ಖಂಡಿತವಾಗ್ಲೂ ಹಿಡ್ಕೊಂಡು ಕೂತ್ಕೊಳ್ಳಿರಿ. ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗೇ ಆಗತ್ತೆ. ಪ್ರತಿದಿನ ರಾತ್ರಿ ಮಲ್ಗಕ್ ಮುಂಚೆ ಒಂದು ಬುಕ್ ಅಲ್ಲಿ ಅವತ್ತಿನ ದಿನ 3 ಥಿಂಗ್ಸ್ ಯಾವ್ದು ಚೆನ್ನಾಗಾಯ್ತು ನಿಮ್ ಜೀವನದಲ್ಲಿ ಅದನ್ನ ಬರಿಬೇಕು. ಸಣ್ಣದಾಗಿದ್ರು ಪರವಾಗಿಲ್ಲ. ಇವತ್ತಿನ ದಿನ ನಿಮ್ಮ ಫ್ರೆಂಡ್ ಯಾರೋ ಕಾಲ್ ಮಾಡಿ ಮಾತಾಡಿದ್ರು, ದ್ಯಾಟ್ ವಾಸ್ ಯುವರ್ ಬೆಸ್ಟ್ ಮೂಮೆಂಟ್ ಅಂತ ಅನ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ ನನ್ಗೆ ಕಾಲ್ ಮಾಡಿದ್ದಕ್ಕೆ ಅಂತ ಬರಿಬಹುದು. ಇವತ್ತಿನ ದಿನ ಯಾರೋ ಒಬ್ರು ಒಳ್ಳೆ ಕಾಫಿ ಮಾಡಿ ಕೊಟ್ರು ನಿಮಗೆ, ಸೂಪರ್ ಆಗಿತ್ತು ಕಾಫಿ, ಥ್ಯಾಂಕ್ ಯು ಸೋ ಮಚ್ ಕಾಫಿ ಮಾಡಿಕೊಟ್ಟಿದ್ದಕ್ಕೆ. ಸೊ ಹೀಗೆ ಏನ್ ಆಗಿರುತ್ತೋ 3 ತಿಂಗು ಮಿನಿಮಮ್ 3 ತಿಂಗು, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಬರಿಬಹುದು, ಆದ್ರೆ ಮಿನಿಮಮ್ 3 ಥಿಂಗ್ಸ್ ಬರೀಲೇಬೇಕು. ಈ ಆಕ್ಟಿವಿಟಿ ಏನ್ ಮಾಡುತ್ತೆ ನಿಮ್ಮ ಬ್ರೈನ್ ಅನ್ನ ಟ್ರೈನ್ ಮಾಡುತ್ತೆ, ಸಣ್ಣ ಸಣ್ಣ ಪ್ರೋಗ್ರೆಸ್ ಏನಾಗ್ತಾ ಇದೆ ಅದನ್ನ ನೋಡಕ್ಕೆ. ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಪರ್ಫೆಕ್ಟ್ ಆಗಿರುವಂತ ಥಿಂಗ್ ಅನ್ನ ಮಾತ್ರ ಮಾಡೋದು ಅಂತಲ್ಲ, ಅದು ಸಣ್ಣ ಸಣ್ಣ ಸ್ಟೆಪ್ಸ್ಗಳು ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ನೀವು ಮಾಡ್ತಾ ಬರುವಂಥದ್ದು. ಸೊ ಇದ್ರಲ್ಲಿ ಯಾವ್ದಾದ್ರೂ ಒಂದು ನಿಮ್ಮಲ್ಲಿರೋ ಅಂತ ಒಂದು ಮಿಸ್ಟೇಕು ಏನು ಅಂತ ಕಂಡಿಡ್ಕೊಂಡು ಅದನ್ನ ಕಮಿಟ್ ಮಾಡಿ 7 ದಿನದ ತನಕ ಟ್ರೈ ಮಾಡಿ ನೀವು. ಆಮೇಲಿಂದ ನೀವೇ ನೋಡಕ್ಕೆ ಶುರು ಮಾಡ್ತೀರಾ ರಿಸಲ್ಟ್ಸ್ ಹೇಗೆ ನಿಮಗೆ ಬೆಸ್ಟೆಸ್ಟ್ ಆಗಿ ಸಿಕ್ಕತ್ತೆ ಅಂತ. ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದ್ ಮರಿಬೇಡಿ ಯಾವ ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಬೇಕಾಗಿರುವಂತ ಪರಿಹಾರಗಳು ಸೊಲ್ಯೂಷನ್ ನಿಮಗೆ ಇಲ್ಲಿ ಸಿಕ್ಕಿದೆ. ಆಮೇಲಿಂದ 7 ದಿನ ಆದ್ಮೇಲೆ ನಿಮ್ಮ ಲೈಫ್ ಹೇಗೆ ಸಣ್ಣ ಚೇಂಜ್ ಇದ್ರೂ ಪರವಾಗಿಲ್ಲ, ನಿಮ್ಮ ಲೈಫ್ ಹೇಗೆ ಚೇಂಜ್ ಆಯ್ತು ಅನ್ನೋದನ್ನ ಬಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ನಿಮ್ಮ ಡ್ರೀಮ್ ಲೈಫ್ ಒಂದು ಸಣ್ಣ ಆಕ್ಷನ್ ಇಂದ ಒಂದು ಸ್ಟೆಪ್ ಮುಂದೆ ಹೋಗ್ತೀರಾ. ಸೊ ನಿಮ್ಮ ಡ್ರೀಮ್ ಲೈಫ್ ಅನ್ನ ನೀವು ಕ್ರಿಯೇಟ್ ಮಾಡೋದಿಕ್ಕೆ ಒಂದು ಸಣ್ಣ ಹೆಜ್ಜೆ ಸಾಕು. ಎವ್ರಿ ಡೇ ಒಂದೊಂದು ಆಕ್ಷನ್ ತಗೊಳ್ಳೋದ್ರಿಂದ ನಿಮ್ಮ ಡ್ರೀಮ್ ಲೈಫಿಗೆ ಇನ್ನೂ ಹತ್ರ ಹೋಗ್ತಾ ಇರ್ತೀರಾ ನೀವು. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.